ಬೇಲೂರು ತಾಲೂಕಿನಲ್ಲಿ ತೀವ್ರ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಯಾವುದೇ ವಿಳಂಬ ಮಾಡದೆ ಬೇಲೂರು ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ನೆರವು ನೀಡಬೇಕು ಅಂತ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗ ಮಲ್ಲೇಶ್ ಆಗ್ರಹಿಸಿದ್ದಾರೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಅಲ್ಲಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಳಿಕ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ನಡೆಸಿ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಸಲಾಗುವುದು ಅಂತ ರೈತ ಸಂಘದ ಮುಖಂಡರು ಘೋಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಬೋಗ ಮಲ್ಲೇಶ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಾ ಇರೋ ಆನೆ ಮಾನವ ಸಂಘರ್ಷವನ್ನು ತಡೆಗಟ್ಟುವುದಕ್ಕೆ ಕಾಡಾನೆಗಳನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಬೇಕು. ಜೋಳದ ಬಿತ್ತನೆ ಬೀಜಗಳಲ್ಲಿ ಕಾಣಿಸಿಕೊಂಡಿರುವ ಬಿಳಿ ಮಸಿ ರೋಗದಿಂದ ನಷ್ಟ ಅನುಭವಿಸಿರುವ ರೈತರಿಗೆ ಪರಿಹಾರ ನೀಡಬೇಕು. ಏತ ನೀರಾವರಿ ಯೋಜನೆಯ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡುವಂತೆ ಮತ್ತು ಹೂಳೆತ್ತುವ ಕಾಮಗಾರಿಯನ್ನ ತಕ್ಷಣ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಲ್ಲದೆ, ಹಲವು ದಶಕಗಳಿಂದ ಸರ್ಕಾರಿ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರಿಗೆ ನೀಡಿರುವ ಹಕ್ಕುಪತ್ರಗಳನ್ನು ಪ್ರಶ್ನಿಸುವ ಮೂಲಕ ರೈತರನ್ನ ಒಕ್ಕಲೆಬ್ಬಿಸಲು ಸರ್ಕಾರ ಮುಂದಾಗಿರುವ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು. ಶಾಸಕರು ಈ ಅಧಿಕಾರಿಗಳು ಏನಾದರೂ ನಿರ್ಲಕ್ಷ್ಯ ವಹಿಸಿದ್ದಾದಲ್ಲಿ ಈ ಪ್ರತಿಭಟನೆ ಉಗ್ರ ರೂಪವನ್ನು ತಾಳ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀವಿ. ನಂಬ್ಕೊಂಡಿದ್ದೀವಿ ನಮ್ಮ ಬೇಲೂರು ತಾಲೂಕು ರಾಜ್ಯಾದ್ಯಂತ ಮಳೆ ಕೊರತೆಯಿಂದ, ಬೇಲೂರು ತಾಲೂಕುಗಳ ಮಳೆ ಕೊರತೆಯಿಂದ ಎಲ್ಲ ರೈತರ ಬೆಳೆಗಳು ನಾಶ ಆಗಿದ್ದಾವೆ, ಬೆಳೆ ಬಿತ್ತಲಿಕ್ಕೆ ಆಗಿಲ್ಲ. ಹಾಗಾಗಿ ಬದಲಾಗಿ ಬೇಲೂರು ತಾಲೂಕನ್ನ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತೇಳಿ ನಾವು ಮೊದಲು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಆಮೇಲೆ ಎರಡನೇದು, ಆನೆಗಳನ್ನು ಹಾಸನ ಜಿಲ್ಲೆಯಿಂದಲೇ ಸ್ಥಳಾಂತರ ಮಾಡಲಿಲ್ಲ ಅಂದರೆ ಇವತ್ತು ಪ್ರಾಣಿ ಮತ್ತು ಮನುಷ್ಯ ಸಂಘರ್ಷ ಭಾರಿ ಜಾಸ್ತಿ ಆಗ್ತಾಯಿದೆ. ಸ್ಥಳಾಂತರ ಮಾಡಲಿಕ್ಕೆ ಅವರು ಸರ್ಕಾರ ಗಮನ ಹರಿಸಿ ಅವಕಾಶ ತಗೊಳ್ಳಿಲ್ಲ ಅಂದರೆ ಇನ್ನು 15 ದಿವಸ ಕಳೆದು 15 ದಿವಸ ಅವ್ರಿಗೆ ಟೈಮ್ ಕೊಡ್ತೀವಿ. ಅಷ್ಟೊಳಗೆ ನಿರ್ಧಾರ ಹೇಳಬೇಕು ಸರ್ಕಾರ, ನಾವು ಸ್ಥಳಾಂತರ ಮಾಡ್ತೀವಿ ಅಂತ. ಇಲ್ಲ ಅಂದರೆ ಏನು ನಾವು ಇಡೀ ರೈತ ಕುಲ ಇದೆ, ಬೇಲೂರು ಬಂದ್ ಮಾಡಿ ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇವತ್ತು ಜೋಳದ ಬಿಡಿಸಿ ರೋಗ ಬರ್ತಾ ಇದೆ. ಕಳೆದ ವರ್ಷವೇ ಮೀಟಿಂಗ್ ಆಗೋದು, DC ಮೀಟಿಂಗ್ ಆಗೋದು, ಏನು ಜೋಳದ ಬೀಜ ವರ್ತಕರು ಎಲ್ಲ ಬಂದು ಮೀಟಿಂಗ್ ಮಾಡಿದ್ರು ಕೂಡ ಇವತ್ತವರೆಗೆ ಬಿಡಿ ಸುಳಿ ರೋಗಕ್ಕೆ ಸಮಸ್ಯೆನ ಏನು ಅಂತ ಹೇಳೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಏನು ಬಿಡಿ ಸುಳಿ ರೋಗಕ್ಕೆ ರೈತರು ತುತ್ತಾಗಿದ್ದಾರೆ, ಅವರಿಗೆ ಶೀಘ್ರವಾಗಿ ಸರ್ಕಾರ ಪರಿಹಾರ ಕೊಡ್ತಾ ಅಂತ ಕೆಲಸ ಆಗಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಏತ ನೀರಾವರಿ ಒಂದು ದೊಡ್ಡ ಹೋರಾಟ ಮಾಡಿ ಏತ ನೀರಾವರಿ ತಂದಿತ್ತು ಹಳೆಬೀಡು ಮಾದೇಳಿ ಒಬ್ಬಳಿಗೆ. ಇವತ್ತು ಎಕ್ಟಿ ಚಾನಲಲ್ಲಿ ನೀರು ಹೊಳೆಯಲ್ಲಿ ವೇಸ್ಟೇಜ್ ನೀರು ಹೋಗ್ತಾ ಇದೆ. ಆ ನೀರನ್ನ ಎತ್ತಿ ನೀರು ಆಚೆಗೆ ಬಿಡಲಿಕ್ಕೆ ಮಾದೇಳಿ ಹಳೆಬೀಡು ಒಬ್ಬಳು ಅದೇನು ದನಕರಿಗೆ ಕುಡಿಯೋ ಕೆರೆ ನೀರಿಗೆ ಬಿಡಲಿಕ್ಕೆ ಏನು ಎತ್ತುವಳೆ ಕಾಮಗಾರಿ ಮಾಡ್ದಲೆ ಹೂಳು ಎತ್ತದಲೆ ಇವತ್ತು ಭಾರಿ ನಿರ್ಲಕ್ಷ್ಯ ವಹಿಸ್ತಾರೆ. ಅದು ಕೂಡ ಒಂದು ವಾರ ಅವರಿಗೆ ಟೈಮ್ ಕೊಡ್ತೀವಿ. ಒಂದು ವಾರ ದಿವಸ ಅವ್ರು ಏನು ಕಾಮಗಾರಿನ ಮಾಡಿ ನೀರು ವ್ಯವಸ್ಥೆ ಹೋದರೆ ಇಡೀ ರೈತ ಕುಲುವೆ ಬಂದು ಆಫೀಸ್ ಮುಂದೆ ಧರಣಿ ಮಾಡ್ತದೆ 7 ದಿವಸ ಕಳೆದು ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀವಿ.